ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ ಆಯಿತಾ. ನಮ್ಮಪ್ಪಂಗೆ ಯಾವ್ಯಾವ ಕ್ವಶನ್ಸ್ ಎಲ್ಲ ಕೇಳಬೇಕು ನೀವು ಕೇಳಿ, ನಮ್ಮಪ್ಪ ಆನ್ಸರ್ ಮಾಡ್ತಾರೆ ಅಂತ. ತುಂಬ ಜನ ತುಂಬ ಕ್ವಶನ್ಸ್ ಕೇಳಿದ್ದೀರಾ. ಆ್ಯಂಡ್ ಇವಾಗ ನಾವು ನಮ್ಮಪ್ಪಂಗೆ ಕೇಳೋಣ. ಕೆಲವೊಂದೆಲ್ಲ ಕೇಳೋಕ್ಕಾಗ್ತಿರೋ ಥರ ಕ್ವಶನ್ಸ್ ಎಲ್ಲ ಕಳಿಸಿದ್ದೀರಾ ನೀವು. ಆ ಥರ ಕ್ವಶನ್ಸ್ ಎಲ್ಲ ನಾನು ಕೇಳ್ತಾ ಇಲ್ಲ, ಕೇಳಬಹುದಾಗಿರುವಂಥ ಕ್ವಶನ್ಸ್ನ ಕೇಳ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತೀನಿ. ಅಪ್ಪ ಬರ್ತಾರೆ. ಅಪ್ಪ ಬಂದಮೇಲೆ ಲೆಟ್ಸ್ ಸ್ಟಾರ್ಟ್. ಅಪ್ಪ, ನೀನು ಎಕ್ಸ್ಪೆಕ್ಟ್ ಮಾಡ್ದಿರೋ ಅಂಥ ಕ್ವಶನ್ಸ್ಗಳೆಲ್ಲ ಕೇಳಿದ್ದಾರೆ. ಸ್ವಲ್ಪ ಫಿಲ್ಟರ್ ಮಾಡ್ಬಿಟ್ಟು ಕೇಳ್ತೀನಿ. ಅದ್ರ ಆನೆಸ್ಟ್ ಆನ್ಸರ್ಸ್ ಮಾತ್ರ ಹೇಳಬೇಕು. ಮಮ್ಮಿ ಇಲ್ಲಿದ್ದಾರೆ ಅಂತ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಯ್ತಾ? ಓಕೆ, ಕ್ವಶನ್ಸ್ನ ಸ್ಟಾರ್ಟ್ ಮಾಡೋಣ ಗೈಸ್. ಫಸ್ಟ್ ಕ್ವಶನ್, ವಿಂದ್ಯಾ ಎಸ್ ಗೌಡ ಅಂತ ಕೇಳಿರೋದು. ನಿಮ್ಮ ಮಗಳು ಅಕಸ್ಮಾತ್ ಮಗ ಆಗಿದ್ರೆ ಎಷ್ಟು ಖುಷಿ ಅಥವಾ ಎಷ್ಟು ದುಃಖ ಆಗ್ತಿತ್ತು? ಎರಡೂ ಇಲ್ಲ. ಗಂಡು ಮಗು ಆದ್ರೂ ಓಕೆ, ಹೆಣ್ಣು ಮಗು ಆದ್ರೂ ಓಕೆ, ಏನ್ ತೊಂದರೆ ಇಲ್ಲ. ಎರಡಕ್ಕೂ ಖರ್ಚು ಮಾಡ್ಬೇಕು, ಏನು ತೊಂದರೆ ಇಲ್ಲ. ಗಂಡಾದ್ರೂ ಖರ್ಚು ಮಾಡ್ಬೇಕು, ಹೆಣ್ಣಾದ್ರೂ ಖರ್ಚು ಮಾಡ್ಬೇಕು. ಇವಾಗ ನಾನು ಹೆಣ್ಣು ಅನ್ನೋ ಬೇಜಾರು ನಿಂಗಿಲ್ಲ? ಇಲ್ಲ ಇಲ್ಲ ಇಲ್ಲ. ಗಂಡು ಆಗಿಲ್ಲ ಅನ್ನೋ ಬೇಜಾರು ಇಲ್ಲ? ಇಲ್ಲ ಇಲ್ಲ, ಹೆಣ್ಣಾಗಿದೆ ಒಳ್ಳೇದಾಯ್ತು. ಯಾಕೆ? ಬೇಗ ಮದುವೆ ಮಾಡಿ ಕಳ್ಸಿದ್ರೆ ನಾವು ಫ್ರೀ ಆಗಿ ಇರ್ಬೋದಲ್ಲ ಗಂಡ ಹೆಂಡ್ತಿ. ನೋಡುಮಾ, ಇಂಥ ಸ್ವಾರ್ಥಿಗಳನ್ನ ನಾನು ನೋಡಿಲ್ಲ. ನಿಮ್ಮ ಅಪ್ಪನ ಏಜ್ ಅಂತ ಕೇಳಿದ್ದಾರೆ. ಹೌದಾ? ಅದ್ ಹೇಳ್ಬೋದಾ? ನನಗೂ ವೈಭವ್ ಸೂರ್ಯವಂಶಿ ಇದಾರಲ್ಲ, ಒಂದೇ ವಯಸ್ಸು. ನಾವು ಅವರೆಲ್ಲ ಕ್ಲಾಸ್ಮೇಟ್ಸು. ಓ, ಅವನು 15, 15 ಅಷ್ಟೇ. ನಮ್ಮಪ್ಪಂಗೆ ಅಷ್ಟೇ. 15 × 4 ಎಷ್ಟು ಲೆಕ್ಕ ಹಾಕೊಳ್ಳಿ, ಆಯ್ತಾ? ಸುಮಾರು ಜನ ಕೇಳಿರೋ ಕ್ವಶನು. ನೀನು ಹೆಂಗೆ ಅಷ್ಟೇ ಗೊತ್ತಿಲ್ಲ. ಒಂದು ಮೇ ಬಿ ಒಬ್ರದ್ ಕೇಳ್ತೀನಿ. ಒಂದು 20-25 ಜನ ಕೇಳಿದ್ದಾರೆ. ಓಕೆ, ಚಂದು, ನಿಮ್ಮ ಅಪ್ಪಂದು ಫಸ್ಟ್ ಗರ್ಲ್ ಫ್ರೆಂಡ್ ಯಾರು? ಆಯ್ತಾ, ಅವರೊಬ್ರ. ಆಮೇಲೆ ನಿಮ್ಮ ಅಪ್ಪಂದು ಲವ್ ಸ್ಟೋರಿ ಏನು? ಆಮೇಲೆ ನಿಮ್ಮ ಅಪ್ಪಂಗೆ ಕಾಲೇಜಲ್ಲಿ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ರು? ಈ ತರ ಕೇಳವ್ರೆ. ಏನ್ ಹೇಳ್ತೀಯ ನೀನ್ ಅವ್ರಿಗೆ? ನಿಮ್ಮ ಅಮ್ಮನ ಎದುರುಗಡೆ ಕೇಳ್ತಾ ಇದೆಯಲ್ಲ, ಅದನ್ನೆಲ್ಲ ಹೆಂಗ್ ಆನ್ಸರ್ ಮಾಡೋದು? ಅದಕ್ಕೆ ನಾನು ಹೇಳಿದೆ ಮಮ್ಮಿ ಇದ್ರೆ ಎದ್ರಕೋಬೇಡ ಅಂತ. ಅದೀಗ ನೋಡ್ಬೇಕು, ಬುಕ್ಕಲ್ಲಿ ತೆಗೆದು ಎಲ್ಲ ಹೆಸರೆಲ್ಲ ಬರೆದು ಯಾರ್ಯಾರು ಏನೇನು ಅಂತೇಳಿ. ಗೈಸ್, ನಮ್ಮ ಅಮ್ಮನ್ ನೋಡ್ಬೇಕು. ನಮ್ಮ ಅಪ್ಪನ ಎದುರಿಸ್ತಿದ್ದಾರೆ. ಮಾ, ನೀನ್ ಹೋಗಮ್ಮ, ನಮ್ಮ ಅಪ್ಪನ ಹತ್ರ ಕೇಳ್ಬೇಕು ಕ್ವಶನ್ಸ್ನ. ಹೌದಾ? ಬೇಡಪ್ಪ, ಹೆಸರಲ್ಲೇ ಹೇಳ್ಬೇಡ, ಮತ್ ಅವ್ರು ನೋಡ್ದವ್ರಿಗೆ ಬೇಜಾರಾಗ್ಬಾರ್ದಲ್ಲ. ಹೌದೌದು. ಅವ್ರ ಗಂಡ ಮತ್ತೆ ಇಷ್ಟು ಟೈಮ್ ನಮ್ಮ ಅಪ್ಪ ಅಮ್ಮ ಮದ್ವೆ ಆಗಿ 26 ವರ್ಷ ಆದ್ಮೇಲೆ ದಾಂಪತ್ಯದಲ್ಲಿ ಬಿರುಕು ಬರೋ ಕ್ವಶನ್ಸ್ ಎಲ್ಲ ಕೇಳಿದಿರಲ್ಲ ಗೈಸ್ ನೀವು. ಎಷ್ಟು ಜನ ಕೇಳಿದ್ದಾರೆ ಗೊತ್ತಾ ಡ್ಯಾಡಿ? ಸುಮಾರು ಜನ. ಅಂಕಲ್ಗೆ ಇವಾಗ್ಲೇ ಅಂಕಲ್ ಹಿಂಗೆ, ಇನ್ ಆ ಟೈಮಲ್ಲಿ ಅಂಕಲ್ ಹೆಂಗಿರ್ತಾರೆ ಎಷ್ಟು. ಓಕೆ, ಅದ್ ತುಂಬಾ ಜನ ಕೇಳಿದ್ದಾರೆ ಆಯ್ತಾ. ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮಂದು ಲವ್ ಸ್ಟೋರಿ ಕೇಳಿದ್ದಾರೆ. ಆಕ್ಚುಲಿ ನಮ್ಮ ಅಪ್ಪ ಅಮ್ಮಂದು ಅರೇಂಜ್ ಮ್ಯಾರೇಜ್ ಅಲ್ವಾ? ಹೌದು. ಒಂದೇ ಊರು. ಸುಮಾರು ಜನ ಒಂದೇ ಊರು ಅಂದಾಗ ಲವ್ ಮ್ಯಾರೇಜ್ ಅಂತ ಅನ್ಕೋತಾರೆ. ಅರೇಂಜ್ ಮ್ಯಾರೇಜು. ನಮ್ಮ ಅಮ್ಮಂಗ್ ನಾವ್ ಅಪ್ಪನ ಇಷ್ಟನೇ ಇರ್ಲಿಲ್ವಂತೆ, ಅಲ್ವಾ ಡ್ಯಾಡಿ? ಇರ್ಬೋದಂತೆ. ನಮ್ಮ ಅಪ್ಪ ಮತ್ತೆ ಮತ್ತೆ ಕೇಳ್ತಿದ್ರಂತೆ, ಹೆಣ್ ಕೇಳ್ತಿದ್ರಂತೆ. ಅವಾಗ ನಮ್ಮಮ್ಮ ಪಾಪ ಬಿಡು, ಜೀವನ ಕೊಡೋಣ ಅಂತ ಕೊಟ್ಟಿದ್ ನಮ್ಮಪ್ಪಗೆ. ಆದ್ರೆ ಇವಾಗ ನಮ್ಮಪ್ಪ ಆಡೋ ಸ್ಟೈಲ್ಗೆ ನಮ್ಮಪ್ಪ ಹೇಳೋದು, ನಾನೇ ನಿಮ್ಮಮ್ಮಂಗ್ ಜೀವನ ಕೊಟ್ಟಿದ್ದೀನಿ ಅನ್ನೋ ತರ. ಇಬ್ರು ಕಿತ್ತಾಡ್ತಾ ಇರ್ತಾರೆ. ಸೊ ಅವ್ರದ್ದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಸೊ ಆತರ ಲವ್ ಸ್ಟೋರಿ ಏನು 25 ವರ್ಷ ನಮ್ಮ ಅಪ್ಪ ಅಮ್ಮಂಗೆ ಇನ್ನೂ ಲವ್ ಸ್ಟೋರಿ ಸ್ಟಾರ್ಟ್ ಆಗಿಲ್ಲ ಅಂತೆ. ಓಕೆ, ಆಮೇಲೆ ಅಪ್ಪ, ನೀನ್ ನೇಲ್ ಆರ್ಟ್ ಮಾಡ್ಸಕ್ಕೆ ನಂಗೆ ದುಡ್ಡು ಕೊಡ್ತೀಯಾ? ಎಂತ ಹಾಕ್ಸಕ್ಕೆ? ಅದೇ ಅವತ್ತು ಉಗ್ರಿಗೆ ಹಾಕ್ಸಿದ್ನಲ್ಲ, ಅದಕ್ಕೆ ದುಡ್ಡ? ಎಂತಕ್ಕೆ ದುಡ್ಡು? ನಮ್ಮಲ್ಲಿ ಪಾಲಿಶ್ ಅವನ್ ಇದ್ದಾನಲ್ಲ, ಮರಕ್ಕೆ ಹಾಕೋನು, ಅವನೇ ಹಾಕೊಡ್ತಾನೆ. ದುಡ್ಡೇನ್ ಕೊಡ್ಬೇಡ. ಅವ್ರು ಕೇಳೋರೆ, ನಿಮ್ಮ ಅಪ್ಪನ ಹತ್ರ ಕೇಳಿ. ವರ್ಷು ಜಸ್ಟಿನ್ ಅಂತ, ನಿಮ್ಮ ಅಪ್ಪನ ಹತ್ರ ನೇಲ್ ಆರ್ಟ್ ಮಾಡ್ಸಕ್ಕೆ ದುಡ್ಡು ಕೇಳಿ ಅಂತೆ, ಆಯ್ತಾ? ಆಮೇಲೆ ನೆಕ್ಸ್ಟ್ ಕ್ವಶನ್, ಅದೇ ಇದೇನೆ, ಕಾಲೇಜಲ್ಲಿ ಇದ್ದಾಗ ಎಷ್ಟು ಜನ ಬ್ರೇಕಪ್ ಮಾಡ್ಕೊಂಡ್ರು ಕೇಳಿ. ಬರೀ ಎಲ್ರಿಗೂ ನಿಂಗೆ ಅದೇನೆ, ಆಸ್ಕ್ ಓಲ್ಡ್ ಲವ್ ಸ್ಟೋರಿ. ಪ್ರವೀಣ್ ಕೇಳಿರೋದು. ಆಮೇಲೆ ಸುಮಾರು ಜನ ಅದೇ, ಆಯ್ತಾ?
ಯಾರೋ ಒಬ್ರು ಕೇಳಿದಾರೆ, ಬೈ ಎನಿ ಚಾನ್ಸ್ ಈಸ್ ಈ ಫ್ರಮ್ ಮಂಡ್ಯ ಅಂತ. ಏನಾದ್ರೂ ನಿನ್ ರೂಟ್ಸ್ ಏನಾದ್ರೂ ಮಂಡ್ಯ ಕಡೆ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲ ಅಲ್ವಾ? ಹ್ಮ್. ಆ, ಹ್ಮ್. ಆಮೇಲೆ ಕೇಳಿದ್ದಾರೆ, ಹೌ ಮಚ್ ಈ ಫೀಲ್ಸ್ ಹ್ಯಾಪಿ ವಿತ್ ಯು ಆ್ಯಂಡ್ ಯುವರ್ ಎಕ್ಸ್ಪೆನ್ಸಿವ್ ಎಕ್ಸ್ಪೆಂಡಿಚರ್ ಅಂತ. ಟು ಬಿ ವೆರಿ ಆನೆಸ್ಟ್, ನಿಮ್ಗೆ ನಾನು ಆ ಥರ ಕಾಣಿಸ್ಬಹುದು, ಬಟ್ ನಾನು ಏನು ಖರ್ಚೆ ಮಾಡಲ್ಲ. ಹೌದು ನಿಜವಾಗ್ಲು ಹೌದು. ನಾನು ಏನ್ ಖರ್ಚು ಮಾಡ್ತೀನಿ ಡ್ಯಾಡಿ? ನಿನ್ ದುಡ್ಡು ಏನು ಖರ್ಚು ಮಾಡಲ್ಲ ನೀನು. ಹಂಗಲ್ಲ, ಇವರೆಲ್ಲ ಅನ್ಕೋಬಿಟ್ಟಿದ್ದಾರೆ ನಾನು ತುಂಬಾ ತುಂಬಾ ದುಡ್ಡು ಖರ್ಚು ಮಾಡೋ ಹುಡುಗಿ ಆ ಅಂತ. ಥರ ಏನಿಲ್ಲ. ಅಲ್ವಾ? ಮನೆಗೆ ಬಂದಾಗ ಮನೆಗ್ ಬಂದಾಗ ಇಲ್ಲಿ ಬಂದಾಗ ಮಾತ್ರ ಖರ್ಚು ಸ್ವಲ್ಪ ಮಾಡ್ತೀಯ, ಹಾ ಅದು ನಮ್ ದುಡ್ಡಲ್ಲಿ. ಅದು ಏನ್ ಅದ್ ಎಷ್ಟು ಅಂತ ಅವರು, ನಾನು 200 ರೂಪಾಯಿ ಎಲ್ಲ ತೆಗಿಯೋದ್ನ ಅವ್ರು ಅನ್ಕೋಬಿಟ್ರೆ ಒಂದ್ 2,000 20,000 ಎಲ್ಲ ತೆಗಿತಿರ್ತೀನಿ ಅಂತ. ಓಹೋ. ಅಷ್ಟೆಲ್ಲ ಇಲ್ಲ ಗೈಸ್. ನಮ್ಮ ಅಪ್ಪ ಹೇಳ್ತಾರಲ್ಲ, ಡೈಲಿ ದುಡ್ಡು ಹಾಕೋತಾಳೆ ಅಂತ. 100 ರೂಪಾಯಿ ಹಾಕೊಳ್ಳೋದು ನಾನು, ಬರೀ 100 ರೂಪಾಯಿ. ಅದು ಪ್ರತಿ ಗಂಟೆಗೆ ಪ್ರತಿ ಗಂಟೆಗೆ ಅಲ್ಲ ಗೈಸ್, ದಿನ. ಅದು ಒಂದ್ ದಿನಕ್ಕ ಒಂದ್ ದಿನಕ್ಕೆ, ಅದು ರಾತ್ರಿ ಹೊತ್ತು. ನಮ್ಮಪ್ಪ ಬಂದಿದ ತಕ್ಷಣ ಫೋನ್ ಎಷ್ಟು ಭದ್ರ ಮಾಡ್ಕೋತಾರೆ ಅಂದ್ರೆ ಅದು ತೆಗಿಯಕ್ಕಾಗಲ್ಲ. ಸೊ ನಾನೇನ್ ಅಷ್ಟು ಖರ್ಚು ಮಾಡಲ್ಲ. ನಿಂಗೆ ಹೆಂಗ್ ಅನ್ಸುತ್ತೆ, ಎಷ್ಟು ಹ್ಯಾಪಿ ಇದ್ಯಾ ನಂದು ಎಕ್ಸ್ಪೆನ್ಸಿವ್ ಎಕ್ಸ್ಪೆಂಡಿಚರ್ ಬಗ್ಗೆ ಅಂತ ಕೇಳಿದ್ದಾರೆ. ಹೇಳೋರಿಗೆ ನಾನೇನು ತುಂಬಾ ಹ್ಯಾಪಿ ಇದ್ದೀನಿ. ಹೇಳಕ್ ಆಗೋದಿಲ್ಲ ಅಲ್ಲ, ಬೇಜಾರಾಯ್ತು ಅಂತ. ನಿಮ್ಮ ತಂದೆ ಅವರಿಗೆ ಹೇಳಿ, ಅವರು ತಮ್ಮ ಹೆಂಡತಿಯನ್ನ ಬೆನ್ ಮೇಲೆ ಕೂರಿಸ್ಕೊಂಡು ಪುಷ್ ಅಪ್ಸ್ ಮಾಡ್ಬೇಕಂತ. ನಮ್ಮಪ್ಪ ನೋಡ್ತಿದ್ರೆ, ಯಾಕೆ ರೆಡಿ ಮಾಡ್ತೀಯ ಪುಷ್ ಅಪ್ಸ್? ನೋಡ್ತಾ ಇದ್ದೀನಿ, ಹೆಂಗೆ ಮಾಡಿದ್ರೆ ಬದುಕ್ಬೋದಾ ಇರ್ಬೋದಾ ಅಂತ. ಏನಿಲ್ಲ ಜಾಸ್ತಿ, ಅವ್ರ ಹತ್ರ ಅವ್ರ ಕ್ರೆಡಿಟ್ ಕಾರ್ಡ್ ಕೇಳಿ ಸಾಕು ಅಂತೆ. ಅವರೇ ನಂಗೆ ಐಡಿಯಾಸ್ ಕೊಡ್ತಿದ್ದಾರೆ, ಹೆಂಗಲ್ಲ ನಿನ್ನ ಹತ್ರ ದುಡ್ಡು ಎಳಿಬೇಕು ಅಂತ. ಆಯ್ತಾ? ಎಲ್ಲ ಆಸ್ಕ್ ಯುವರ್ ಡ್ಯಾಡ್ ಅಬೌಟ್ ಇಸ್ ಫಸ್ಟ್ ಲವ್, ಆಸ್ಕ್ ಇಸ್ ಗರ್ಲ್ ಫ್ರೆಂಡ್ಸ್ ಅವ್ರ ಎಕ್ಸ್, ಬರೀ ಇದ್ದೇ ಡ್ಯಾಡಿ. ಯಾಕೆ ನಿಂದು ಇದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ನಂಗೆ ಗೊತ್ತಿಲ್ಲ. ಇಲ್ಲ, ನಿನ್ನ ಎದುರುಗಡೆ ಕೂರ್ಸ್ಬಿಟ್ಟು ಇವಳು ಈ ಕ್ವಶನ್ ಕೇಳ್ತಾಳಲ್ಲ. ಡ್ಯಾಡಿ ಒಬ್ರು ಹೇಳಿದ್ದಾರೆ, ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಏನ್ ಹೇಳ್ತೀಯ ಅಂತ. ನೀ ಲವ್ ಮ್ಯಾರೇಜ್ ಮಾಡಿದ್ರೆ ತುಂಬಾ ಸಂತೋಷ ನನಗೆ. ಯಾಕೆ? ಖರ್ಚೇ ಇರೋದಿಲ್ಲಲ್ಲ. ಶೀ, ಲವ್ ಮಾಡೋದ್, ಐ ಮೀನ್ ಆ ಏಜ್ ಅಲ್ಲಿ ಹುಡುಗರ್ನೆಲ್ಲ ನೋಡ್ಬಾರ್ದು ಅಂತ ಹೇಳಿ ಎದುರಿಸಿಟ್ಟಿದ್ರು. ಇವಾಗ ನೋಡಿದ್ರೆ ಹಿಂಗ್ ಹೇಳ್ತೀಯಲ್ಲ ಡ್ಯಾಡಿ, ಇವಾಗ ಎಲ್ಲಿಂದ ಹುಡ್ಕೊಂಡ್ ಬರ್ಲಿ ನಾನು ಹುಡುಗನ್ನ? ಇನ್ನೊಬ್ರು ಹೇಳಿದ್ದಾರೆ, ನಿಮ್ಮ ಅಪ್ಪಂಗ್ ಹೋಗಿ ಹೇಳು, ನೀನೊಬ್ಬ ಹುಡುಗನ ಇಷ್ಟಪಡ್ತಿದ್ಯಾ, ಇಂಟರ್ ರಿಲಿಜನ್ ಮದ್ವೆ, ಹುಡುಗ ನೈಜೀರಿಯಾದವನು ಅಂತ. ಆತರ ಏನಾರು ಬಂದ್ ಹೇಳಿದ್ರೆ ನೀನ್ ಏನ್ ಮಾಡ್ತೀಯ? ಆತರ ಹೇಳಿದ್ರೆ ನೈಜೀರಿಯಾದ ಹುಡುಗ ಅಂತ ಅಂದ್ರೆ ಅದಕ್ಕೆಲ್ಲ ಒಪ್ಪಲ್ಲ. ಇಂಡಿಯನ್ ಆದ್ರೆ ಒಪ್ಕೋತೀಯ? ಇಂಡಿಯನ್ ಒಪ್ಪಲ್ಲ. ಮತ್ತೆ ಪಾಕಿಸ್ತಾನಿ ಬೇಕಾ ನಿಂಗೆ? ನಿಂಗೂ ಆ ಕಂಟ್ರಿಗೂ ಭಾರಿ ಲಿಂಕ್ ಇದೆಯಲ್ಲ. ನೀನ್ ಹೊಟ್ಟೆ ಬಗ್ಗೆ ಕೇಳಿದಾರೆ. ಹೊಟ್ಟೆ ಜಾಸ್ತಿ ಇದ್ದ ನಾನು ಒಂದು ಫೋಟೋ ಹಾಕಿದ್ದೆ ನಂದು ನಿಂದು, ಅದ್ ಹಾಕ್ಬಿಟ್ಟು ಹಂಗೆಲ್ಲ ಕೂರ್ಬೇಡ, ಉಸಿರು ಕಡೆ ಸತ್ತೋಗ್ಬಿಡ್ತೀಯ. ಅದ್ರಲ್ಲಿ ಹೊಟ್ಟೆ ಸ್ವಲ್ಪ ದಪ್ಪ ಕಂಡಿದ್ಯಾ, ಆಸ್ಕ್ ಅಂಕಲ್ ಅಬೌಟ್ ಇಸ್ ಸ್ಟಮಕ್ ಅಂತ ಹೇಳವ್ರೆ. ಆಮೇಲೆ, ನಿಮ್ ಮಗ್ಳೇನಾದ್ರೂ ಪ್ರೈಮ್ ಮಿನಿಸ್ಟರ್ ಆದ್ರೆ ನೀವೇನ್ ಮಾಡ್ತೀರಾ? ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಾ ಅಂತ. ಪ್ರೈಮ್ ಮಿನಿಸ್ಟರ್ ಆಗಲ್ಲ ಬಿಡು. ಆದ್ರೆ ಅಂತ ಕೇಳ್ತವ್ರೆ, ಸಿ ರಾಬರ್ಟ್ ಕೇಳ್ತಾ ಇರೋದು. ನಿಮ್ ಮಗ್ಳೇನಾದ್ರೂ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಾ ಅಂತ. ಏನ್ ಮಾಡೋದು, ಅವ್ರ ಜೊತೆ ಇರೋದಷ್ಟೇ. ಅಂಕಲ್, ಡು ಯು ರಿಯಲಿ ಲವ್ ಯುವರ್ ಡಾಟರ್ ಬಿಕಾಸ್ ಯು ವಿಲ್ ಆಲ್ವೇಸ್ ಬಿ ಪುಲ್ಲಿಂಗ್ ಹರ್ ಲೆಗ್? ಹೇಳು, ನಿಜ ನಿನ್ನ ಇಷ್ಟಪಡ್ತೀಯಾ ಅಥವಾ ಸುಳ್ಳ? ಏನ್ ನಂಗೆ ಗೊತ್ತಾಗ್ತಿಲ್ಲ. ಯಾವಾಗ್ಲೂ ನನ್ ಕಾళ్ళు ಎಳಿಯೋದಕ್ಕೆ ಅವ್ರಿಗೆ ಡೌಟ್ ಬಂದ್ಬಿಟ್ಟಿದೆ, ನೀನ್ ನನ್ನ ನಿಜ ಇಷ್ಟಪಡ್ತೀಯಾ ಅಥವಾ ಏನ್ ಕತೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಇಷ್ಟಪಡ್ತೀನಿ, ಕಾಲು ಎಳೆದ್ರೆ ಒಂಥರ ಚಂದ ಅಲ್ಲ, ಅದಕ್ಕೆ ಕೀಟ್ಲೆ ಮಾಡೋದು. ಇಷ್ಟ ಇದೆ ಯಾಕಂದ್ರೆ? ಇಷ್ಟ ಇದೆ, ಇಷ್ಟ ಇದೆ, ಖಂಡಿತ ಖಂಡಿತ. ಸುಳ್ಳು ಹೇಳ್ತಿಲ್ಲ. ಇಲ್ಲ ಇಲ್ಲ. ಆಸ್ಕ್ ಹಿಮ್ ಟು ಬೈ ಗೋಲ್ಡ್ ನೆಕ್ಲೆಸ್ ಅಂತ. ರಾಂಗ್. ಶ್ವೇತಾ ಕೇಳ್ತಾ ಇರೋದು. ಹೌದಾ? ನಾನು ಹೇಳಿದ್ದೆ ಒಂದಷ್ಟು ಕ್ವಶನ್ ಕೊಡಿ ನಮ್ಮ ಅಪ್ಪನ ಇರಿಟೇಟ್ ಮಾಡಕ್ಕೆ ಅಂತ. ಅದಕ್ಕೆ ಮೌಲ್ಯ ಹೇಳ್ತಿದ್ದಾರೆ, ನಿಮ್ ಡ್ಯಾಡ್ ಆನ್ಸರ್ ಕೇಳಿದಾಗ ನೀವೇ ಇರಿಟೇಟ್ ಆಗ್ತೀರಾ, ಅವ್ರು ಆಗಲ್ಲ ಅಂತ. ಆಮೇಲೆ, ಯುವರ್ ಡ್ಯಾಡ್ ಇಸ್ ವೆರಿ ಕ್ಯೂಟ್ ಅಂತೆ, ಲಕ್ಷ್ಮಿ ಹೇಳ್ತಿರೋದು. ಅಡ್ರೆಸ್ ಕೇಳೋರ್ದು. ಮಮ್ಮಿ ಮುಂದೆ ಇದ್ದಾರೆ, ಅಪ್ಪ ನೀವ್ ಯಾಕೆ ಜಿಮ್ ಜಾಯಿನ್ ಆಗ್ಬಾರ್ದು ಅಂತ.
ಹೌದಾ? ನಿಂದು ಹೊಟ್ಟೆ ಸ್ವಲ್ಪ ದಪ್ಪ ಕಂಡ್ಬಿಡ್ತು ಡ್ಯಾಡಿ ಫೋಟೋದಲ್ಲಿ, ನಾನು ನೋಡಿಲ್ಲ. 60 ವರ್ಷ ಆಯ್ತಾ ನಮಗೆ ಹೊಟ್ಟೆ ದಪ್ಪ ಬರುತ್ತೆ ಅಂತ ಹೇಳಿ. ನೀನ್ ಯಾಕ ಆ ಚಾಕ್ ಹಿಡ್ಕೊಂಡು ಎದುರಿಸ್ತಿದ್ಯಾ ಇಬ್ರಿಗೂ? ದೊಡ್ಡ ಚಾಕ್ ಹಿಡ್ಕೊಂಡು ಕೂತಿದ್ದಾರೆ ಗೈಸ್. ನಿಮ್ಮ ಅಪ್ಪ ಪಾಕೆಟ್ ಮನಿ ಎಷ್ಟು ಕೊಡ್ತಾರೆ? ಇಲ್ಲ, ಕೊಡದೇ ಇಲ್ಲ ಪಾಕೆಟ್ ಮನಿ. ಹೌದು, ಕೊಡಲ್ಲ. ಅವರೇ ತಗೊಳ್ತಾರೆ. ಇಲ್ಲ, ನಾನು ಮೈಸೂರಲ್ಲಿ ಇರ್ತೀನಿ, ನಾನು ಹೆಂಗ್ ತಗೊಳಕ್ಕಾಗತ್ತೆ? ನನಗೆ ₹1 ಪಾಕೆಟ್ ಮನಿ ನಮ್ಮಪ್ಪ ಕೊಡಲ್ಲ. ಹೌದು. ನಾನೇ ಇಲ್ಲಿ ಬಂದಾಗ ನಾನೇ ಕಷ್ಟಪಟ್ಟು ನಮ್ಮಪ್ಪ ಬಾತ್ರೂಮ್ಗೆ ಎಲ್ಲಾದ್ರೂ ಹೋದಾಗ ಫೋನಿಂದ ₹100 ಜಾಸ್ತಿ ಹಾಕಲ್ಲ, ಬರೀ ₹100 ಹಾಕೊಳ್ಳೋದು, ಅದೇ ನನ್ ಪಾಕೆಟ್ ಮನಿ. ನಮ್ಮಪ್ಪ ಕೊಡಲ್ಲ. ಅದ್ ಹೇಳ್ಬಿಡು, ಅವ್ರು ಅನ್ಕೊಂಡಿದ್ದಾರೆ ನಾನು ತುಂಬಾ ಕಾಸ್ಟ್ಲಿ ನಾನು ಅಂತ. ಮೈಸೂರು ಬಂದಾಗ್ಲೂ ಅಷ್ಟೇ ಹಾ. ಪಾಕೆಟ್ ಮನಿ ಎಲ್ಲ ಕೊಡೋದೇ ಇಲ್ಲ. ಮನೆ ಎಂಟ್ರ್ ಆದ ತಕ್ಷಣನೇ ಸ್ಕೂಟಿ ಕೀ ಕೊಡ್ತೀಯ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸು ಅಂತ ಹೇಳ್ತೀಯ, ದಿನಸಿ ಲೀಸ್ಟ್ ಕೊಡ್ತೀಯ, ದಿನಸಿ ಫುಲ್ ತಂದಾಕ್ತಿವಿ, ಇನ್ನು ಅದಕ್ಕೆ ಪಾಕೆಟ್ ಮನಿ ಏನ್ ಕೊಡ್ಬೇಕು? ಹೌದೇ, ನಮ್ಮ ಅದೆಲ್ಲ ಅದೆಲ್ಲ ಒಪ್ಕೋತೀನಿ. ಮೈಸೂರು ಬಂದಾಗ ಪೆಟ್ರೋಲ್ ಫುಲ್ ಮಾಡ್ಕೊಡ್ತಾರೆ, ಆಮೇಲೆ ದಿನಸಿ ಎಲ್ಲ ತಂದು ಕೊಡ್ತಾರೆ. ನಾನು ಒಬ್ಳೆ ಹುಡುಗಿ, ಎಲ್ಲಿಂದ ಹೋಗ್ಬಿಟ್ಟು ದಿನಸಿ ಎಲ್ಲ ತರ್ಲಿ ಹೇಳು? ಅಯ್ಯೋ ಪಾಪ, ತುಂಬಾ ಹಳ್ಳಿಲಿರೋದು, ಏನು ಸಿಗೋದಿಲ್ಲ ಅದಕ್ಕೆ. ಅದಕ್ಕೆ ಏನೋ ಕೊಡಲ್ಲ ಗೈಸ್, ಆಯ್ತಾ? ಪಾಪ ಅಂಕಲ್ ಅಂತೆ. ಆಕ್ಚುಲಿ ಅಂಕಲ್ನ ನೀವ್ ಈ ತರ ನೋಡಿರೋದಷ್ಟೇ, ನಮ್ಮ ಅಪ್ಪಂಗೆ ಇನ್ನೊಂದ್ ಮುಖ ಇದೆ, ಅದ್ ಯಾರಿಗೂ ಗೊತ್ತಿಲ್ಲ. ಹೌದು, ಗೊತ್ತಿರೋರಿಗೆ ಗೊತ್ತಿರುತ್ತೆ, ಇಲ್ಲಿ ನೋಡಿದವ್ರು ಸುಮಾರು ಜನ ಶಾಕ್ ಆಗ್ತಾ ಇರ್ತಾನೆ. ನಿನ್ ಫ್ರೆಂಡ್ಸ್ ಅದ್ ಹೆಂಗೆ ಜಾರ್ಜ್ ನೀನು ಹೌದು, ಇಷ್ಟು ಕಾಮ್ ಆಗಿರ್ತೀಯ ಅಂತ. ನಮ್ಮಪ್ಪ ರಾತ್ರಿ ಇವಾಗ ಟೈಮ್ 10 ಗಂಟೆ ಸಂಜೆ 8 ಗಂಟೆ ಮೇಲೆ ನಮ್ಮ ಅಪ್ಪನ ಮೈ ಮೇಲಿಂದ ದೆವ್ವ ಬಿಡುತ್ತೆ. ಅವಾಗ್ಲೇ ನಾವು ವಿಡಿಯೋ ಶೂಟ್ ಮಾಡೋದು. ಅಲ್ಲಿ ನೀವ್ ಅನ್ಕೋಬಹುದು ನಮ್ಮಪ್ಪ ತುಂಬಾ ಕೂಲು, ವಾವ್, ನಮ್ಮಪ್ಪ ಎಷ್ಟು ಜೋರಿದ್ದಾರೆ ಅಂದ್ರೆ ಹಗ್ಲೊತ್ತು ನಾನು ಅವ್ರ ಹತ್ರ ಮಾತಾಡ್ಸಲ್ಲ. ಹಗ್ಲೊತ್ತು ನಾನು ನಮ್ಮಪ್ಪ ಸಿಗದೇ ಇಲ್ಲ, ನಾ ಮೇಲಿರ್ತೀನಿ, ಅವ್ರು ಓಡಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ. ಬಟ್ ಸಂಜೆ ಅವ್ರು ಕೂಲ್ ಆದ್ಮೇಲೆ ನಾ ಬರೋದು. ನೀವು ಎಷ್ಟು ಜನ ಗೊತ್ತಾ, ನೀನ್ ಎಷ್ಟು ಲಕ್ಕಿ ಗೊತ್ತಾ? ಹೌದು, ಲಕ್ಕಿನೇ, ಬಟ್ ನೀವ್ ಅನ್ಕೊಳಂಗೇನ್ ತುಂಬಾ ಕೂಲೇನಲ್ಲ ಅಲ್ವಮ್ಮ? ಹೌದು. ಈಗ ಸೆಕೆ ಬೇರೆ ಉಂಟಲ್ಲ, ಕೂಲ್ ಚಾನ್ಸಸ್ ಇಲ್ಲ. ಬರೀ ಇಂತ ತಗ್ಗ ಆನ್ಸರ್ಸ್ ಕೊಡ್ತಿರ್ತಾರೆ, ಆಯ್ತಾ? ಅದ್ ಬಿಟ್ರೆ ಏನ್ ಭಾರಿ ಕೂಲ್ ಏನಲ್ಲ ನಮ್ಮಪ್ಪ. ತುಂಬಾ ಏನ್ ನೀವ್ ಅನ್ಕೊಳ್ಳೋಷ್ಟು ಪಾಪ ಅಲ್ಲ. ಪಾಪನೂ ಅಲ್ಲ. ಹಾ. ಎಷ್ಟ್ ಸರಿ ಹೊಡ್ದಿ ನೀನು? ಹೊಡ್ದ್ ಹಂಗೆಲ್ಲ ಹೇಳ್ಬಿಟ್ಯ. ಕೇಳಿಸ್ತಾ ಇರ್ತಾರೆ, ಬರ್ತಾರೆ ಎಲ್ಲ ಸೇರಿ. ಹೊಡಿಯೋರು ಗಂಡ್ಸಲ್ಲ ಡ್ಯಾಡಿ. ಹೌದು, ಹೊಡಿಯೋರು ಗಂಡ್ಸಲ್ಲ, ನಿಜ. ನಮ್ಮಪ್ಪ ಗಂಡ್ಸು, ಅದಕ್ಕೆ ನಮ್ಮಪ್ಪ ಆತರ ಎಲ್ಲ ಕೆಟ್ಟ ಕೆಲ್ಸ ಮಾಡಲ್ಲ. ನೀನ್ ಆ ಚಾಕು ಚೂರು ಇಡ್ತೀಯ, ನಮ್ಮಮ್ಮ ಚಾಕಲೆ. ಡ್ಯಾಡಿ, ಇನ್ನೊಬ್ರು ಕೇಳಿರೋದು ದೊಡ್ಡ ಕ್ವಶನ್, ಇದು ವೆರಿ ಸೀರಿಯಸ್ ಕ್ವಶನ್. ನೀವು ಮದ್ವೆ ಮಾಡ್ಕೊಂಡ್ರೆ ಮನೆ ಅಳಿಯ ಮಾಡ್ಕೋತೀರಾ? ಹೇಳು ಆನ್ಸರು. ಇಲ್ಲ ಇಲ್ಲ, ಅವ್ರು ಮಾಡ್ಕೋತೀನಿ ಅಂದ್ರು ನಾನ್ ಇರಲ್ಲ. ಇಲ್ಲ, ನಮಗೂ ಅದೇ ಬೇಕಾಗಿರೋದು. ಹೌದು, ಹೌದೌದು, ಒಟ್ರಾಸಿ ಕಳ್ಸಿದ್ರು ಸಾಕು ನಮ್ಗೆ. ನಾನು ಅಷ್ಟೇ ಗೈಸ್. ಹೌದು. ಆಕ್ಚುಲಿ ನನಗ್ ಬೇಕಾದ್ರೆ ಇಲ್ಲೇ ಕೆಲಸ ಮಾಡ್ಬೋದು. ನಾನು ಇವಾಗ ಮಧ್ಯ ಮಧ್ಯ ಬಂದು ಹೋಗ್ತಾ ಇದ್ರೇನೆ ಈ ಪ್ರೀತಿ. ನಾವ್ ಎವ್ರಿ ಡೇ ಇದ್ರೆ ಕಿತ್ತಾಡ್ತಿರ್ತೀವಿ ನಾನು ಅಪ್ಪ. ಸೊ ಒಂದು ಡಿಸ್ಟೆನ್ಸ್ ಇರೋದು ಒಳ್ಳೇದಲ್ವಾ ಅಪ್ಪ? ನಿಜ ನಿಜ, ತುಂಬಾ ಒಳ್ಳೇದು. ಹೌದು ಪಾಪ. ಆಮೇಲೆ ನನ್ ಗಂಡ ನನ್ನೇ ಬಿಟ್ಟು ಹೋಗ್ತಾನೆ ಇವ್ರ ಜೊತೆ ಇಲ್ಲಿ ಒಟ್ಟಿಗೆ ಇದ್ರೆ. ಸೊ ಮನೆ ಅಳಿ ಎಲ್ಲ ಮಾಡ್ಕೊಳಲ್ಲ. ಅವ್ರು ಮಾಡು ಅಂದ್ರೂ ನಾನು ಆಗಲ್ಲ. ಯುವರ್ ಡ್ಯಾಡ್ ಈಸ್ ಅಮೇಸಿಂಗ್ ಅಂತೆ. ಅದಾದ್ಮೇಲೆ ಐ ಜಸ್ಟ್ ವಾಚ್ ಯುವರ್ ವಿಡಿಯೋಸ್ ಬಿಕಾಸ್ ಆಫ್ ಯುವರ್ ಡ್ಯಾಡ್. ಸುಮಾರು ಜನ. ವಾಟ್ಸ್ ದ ಸೀಕ್ರೆಟ್ ಆಫ್ ಬ್ಯೂಟಿ ಆಫ್ ಜಾರ್ಜ್ ಅಂಕಲ್? ಬಿಕಾಸ್ ಈಸ್ ಗ್ರೋಯಿಂಗ್ ಯಂಗ್ ಡೇ ಬೈ ಡೇ, ನಾಟ್ ಓಲ್ಡ್ ಅಂತೆ. ಅದ್ ನಂಗೂ ಅನ್ಸುತ್ತೆ, ಆಯ್ತಾ? ಯಾಕೆ ಅಂದ್ರೆ ನಮ್ಮ ಅಪ್ಪಂದು ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಫುಲ್ ವಯಸ್ಸಾಗಿರ್ತಾರೆ, ನಮ್ ತಾತನ್ ತರ ಇರ್ತಾರೆ. ಆಮೇಲೆ ಹೇಳ್ತಾರೆ, ನಾನ್ ನಿಮ್ಮ ಅಪ್ಪನ್ ಕ್ಲಾಸ್ಮೇಟ್ ಪುಟ್ಟಿ ಅಂತಾರೆ. ನಾನು ಓ ಹೌದಾ ಅಂಕಲ್ ಅಂತೀನಿ. ನಾನು ಅಜ್ಜ ಅಂತ ಕರಿಯಕ್ ಹೋಗಿರ್ತೀನಿ, ಆಮೇಲೆ ಅಂಕಲ್ ಅಂತ ಹೇಳ್ತೀನಿ. ಬಟ್ ನಮ್ಮಪ್ಪ ಯಾಕೆ ಗೊತ್ತಿಲ್ಲ, ಸಖತ್ ಹೆಂಗಾಗ್ ಕಾಣ್ತಾರೆ, ಅದೇನ್ ಗೊತ್ತಿಲ್ಲ. ಏನ್ ಡ್ಯಾಡಿ ಹೌದು, ಏನಾದ್ರೂ ಎಕ್ಸ್ಟ್ರಾ ಮಾತಾಡಿದ್ರೆ ಆ ಚಾಕ್ ಬೇರೆ ಹಿಡಿದಿರ್ತಾಳೆ. ಅದಕ್ಕೆ ಹೌದು, ಇನ್ನೇನ್ ಜಾಸ್ತಿ ಹೇಳಕ್ಕಾಗಲ್ಲ. ಏನ್ ಡ್ಯಾಡಿ ನಿನ್ ಸೀಕ್ರೆಟ್? ತುಂಬಾ ಜನಕ್ಕೆ ಆಸೆ ಇರುತ್ತೆ ನಿನ್ ತರ ಯಂಗ್ ಆಗಿರೋದಕ್ಕೆ. ಹೆಂಗೆಂಗೋ ಇದ್ರೆ ಹೆಂಗಾಗಿರ್ಬೋದು. ನಮ್ಮ ಅಪ್ಪ ಆಕ್ಚುಲಿ ಈಸ್ ಅ ಫುಟ್ಬಾಲ್ ಪ್ಲೇಯರ್, ಕ್ರಿಕೆಟ್ ಆಡ್ತಾರೆ. ನಮ್ಮಪ್ಪ ಒಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್, ಅದಕ್ಕೆ ಇರ್ಬೋದು. ಅವ್ರು ಇವಾಗ್ಲೂ ಫುಟ್ಬಾಲ್ ಆಡ್ತಾರೆ ಇಷ್ಟು ವಯಸ್ಸಾದ್ರು. ನೋ ಕ್ವಶನ್ಸ್, ಬಟ್ ಯುವರ್ ಕಾನ್ವರ್ಸೇಷನ್ ಇಸ್ ವೆರಿ ಫನ್ನಿ, ಐ ರಿಯಲಿ ಎಂಜಾಯ್, ಕೀಪ್ ಗ್ರೋಯಿಂಗ್. ಆ ಥರ ಆಯ್ತಾ? ಸುಮಾರು ಜನ ಆ ಥರ. ಹಾಯ್ ಮ್ಯಾಮ್, ಯು ಕ್ಯಾನ್. ಹೆಣ್ಮಕ್ಳು ಮದ್ವೆ ಆಗಿಲ್ಲ ಅಂದ್ರೆ ಏನಾಗುತ್ತೆ? ಮಕ್ಕಳಾಗೋದಿಲ್ಲ ಅಷ್ಟೇ.
ಅಲ್ಲ ಆ ಮಕ್ಳಾಗಲ್ಲ ಗೊತ್ತು, ಹೆಣ್ಮಕ್ಳು ಮದ್ವೆ ಆಗಲ್ಲ ಅಂದ್ರೆ ಏನಾಗುತ್ತೆ? ಏನ ಏನೂ ಆಗಲ್ಲ, ಗಂಡ ಇರೋದಿಲ್ಲ, ಮಕ್ಕಳು ಇರೋದಿಲ್ಲ. ಮುಂದೆ ವಂಶಗಳೇ ಇರಲ್ಲ ಅಲ್ವಾ ಡ್ಯಾಡಿ? ಹೌದೌದು. ಅಷ್ಟೇ, ಬೇರೆ ಏನಿಲ್ಲ. ಒಬ್ರು ಹೇಳೋರೆ, ಟೆಲ್ ಅಂಕಲ್ ದಟ್ ಯು ಆರ್ ಲವಿಂಗ್ ಅ ಗೈ ಅಂಡ್ ಗೆಟಿಂಗ್ ಮ್ಯಾರಿಡ್, ಲೆಟ್ ಸಿ ಹಿಸ್ ರಿಯಾಕ್ಷನ್. ಚಪ್ಪಲಿ ಹೊಡಿತಾರೆ ನಮ್ಮಪ್ಪ. ನೋಡಿ ನಗಾಡೆ ನೋಡಿದ್ರ, ನಾವ್ ಅದಕ್ಕೆ ಅಂತ ರಿಸ್ಕಿಗೆ ಹೋಗಕ್ ಹೋಗಲ್ಲ, ಯಾಕೆ ಸುಮ್ನೆ. ಆ ಆಮೇಲೆ ಇನ್ನೇನ್ ಕೇಳಿದಾರೆ, ಎಷ್ಟು ಜನ ನಿನ್ನ ಇಷ್ಟಪಡ್ತಾರೆ ಅಂತಂದ್ರೆ, ನಿಮ್ಮ ಮಾತಿಗೆ ಆನ್ ಸ್ಪಾಟ್ ಕೌಂಟರ್ ಸಖತ್ತಾಗಿ ಕೊಡ್ತಾರಲ್ಲ, ಹೇಗೆ ಅದು ಅಂತ ಕೇಳಿ ಅಂತ ಧನು ಕೇಳ್ತಿದ್ದಾರೆ. ಹೌದಾ? ಹ್ಮ್ ಇಲ್ಲ, ಅದು ಮೊದ್ಲಿಂದನೂ ಅಷ್ಟೇನೆ, ನಾವ್ ಹಂಗೆ ಮಾತಾಡ್ಕೊಂಡೆ ಹ್ಮ್ ಬಂದಿದ್ದು. ಅದು ಇವ್ರು ಅಲ್ಲ, ನಮ್ ಚಿಕ್ಕಪ್ಪನೂ ಅಷ್ಟೇ. ಆಮೇಲೆ ನಾನು ಇವಾಗ ರೀಸೆಂಟ್ ಆಗಿ ಹಾಕಿರೋ ವಿಡಿಯೋದಲ್ಲಿ ನಮ್ಮ ಅಣ್ಣ ಇದ್ದಾನಲ್ಲ, ಅವನು ಇನ್ನೊಬ್ಬಣ್ಣ, ಎಲ್ಲರೂ ಅಷ್ಟೇ ಪಟ್ ಪಟ್ ಅಂತ ಅಲ್ಲಲ್ಲೇ ಕೌಂಟರ್ ಕೊಡ್ತಿರ್ತಾರೆ. ಅವ್ರ ಮುಂಚೆಯಿಂದನೂ ಹಂಗೆ. ನಾನು ಫಸ್ಟ್ ಇಂದಾನೆ ವಿಡಿಯೋ ಮಾಡಿದಿದ್ರೆ ಇವಾಗ ನಿನ್ನ ಹತ್ರ ಪಾಕೆಟ್ ಮನಿನೇ ಕೇಳೋ ಅವಶ್ಯಕತೆ ಇರ್ತಿರ್ಲಿಲ್ಲ, ಹ್ಮ್ ಹ್ಮ್. ಅಷ್ಟು ದುಡ್ಡು ದುಡಿತಾ ಇದೆ. ನಾನ್ ದಪ್ಪ ಇದ್ದೀನಿ ಅಂತ ನಿನಗೆ ಬೇಜಾರ ಅಂತೆ? ಏನಿಲ್ಲ. ಇಲ್ಲ ಇಲ್ಲ ಇಲ್ಲ. ಇಲ್ವಾ? ಹ್ಮ್ 5 ಕೋಟಿ ಕೊಡ್ತಾರೆ, 5 ಕೋಟಿ ಬೇಕಾ ಅಥವಾ ನಿಮ್ ಮಗಳು ಬೇಕಾ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಹೌದಾ? ಹಾ ಮಗಳೇ ಸಾಕು ನನಗೆ. ಸರಿ, 50 ಕೋಟಿ ಕೊಡ್ತಾರೆ ಅಂದ್ರೆ? 50 ಕೋಟಿ ಒಂದ್ ಸ್ವಲ್ಪ ಮನ್ಸು ಮಾಡ್ಬೋದು ಬೇಕಾರೆ. ಒಂದ್ 5 ಹೆಣ್ಣು ಮಕ್ಳನ್ನ ಕರ್ಕೋಬೋದಲ್ಲ ಎಲ್ಲಾದ್ರೂ ಹೋಗಿ. ಯಪ್ಪಾ ನೋಡುಮ್ಮ, ನಾನ್ ಅನ್ಕೊಂಡೆ 50 ಅಲ್ಲ ಮಗಳೇ, 500 ಕೋಟಿ ಕೊಟ್ರು ನಾನು ಇನ್ನೇ ಚೆಲ್ಲಾಕ್ ಮಾಡ್ಕೊ. ನಾನು ಕಮ್ಮಿ ದುಡ್ಡು ಕೇಳ್ಬಿಟ್ಟೆ, ಸಾರಿ ಬ್ರೋ. ನೀವ್ ಯಾರು ಕೇಳಿರೋದು 5 ಕೋಟಿ ಅಂತ? ಒಳ್ಳೆ ಕ್ವಶನ್ ಕೇಳಿದ್ರಿ, ಮಾರ್ಕ್ ಅವ್ರೆ. ನೋಡಿದ್ರಾ? ಥ್ಯಾಂಕ್ ಯು, ನನ್ನ ಕಣ್ಣು ಓಪನ್ ಮಾಡಿಸ್ಬಿಟ್ರಿ ನೀವು. 5 ಕೋಟಿ ಅಂದ್ರೆ ಬೇಡ, ಹೌದು. 50 ಕೋಟಿ ಆದ್ರೆ ನಿನ್ನ ಹೌದು. ಅದೇ ಆನ್ಸರ್ ಕೊಡುತ್ತೆ ಅಂತ. ಸ್ಟಾರ್ಟಿಂಗ್ ರೇಂಜ್ ಏನು ಡ್ಯಾಡಿ? ಏನ್ ಸ್ಟಾರ್ಟಿಂಗ್ ಇವಾಗ 5 ಕೋಟಿಗಲ್ಲ, 50 ಕೋಟಿ ತುಂಬಾ ಜಾಸ್ತಿ ಆಯ್ತು. ಎಷ್ಟು ಕೋಟಿಗೆ ಹೋದ್ರೆ ನನ್ನ ಬಿಡಕ್ ರೆಡಿ ಇದೆಯಾ ನೀನು? ಇಲ್ಲ, ಒಂದ್ 25 ಕೋಟಿ ಎಲ್ಲಾದ್ರೂ ಬಿಟ್ಬಿಡ್ತೀನಿ. ಶೋಪ್ಪಾ. ತಗೊಳ್ಬಿಡ್ಲೆ. ನಿನಗೆ? ನಂಗ್ 1000 ಕೋಟಿ ಕೊಟ್ರು ನಿನ್ ಬಿಡಲ್ಲ. ನಮ್ಮ ಅಮ್ಮಂಗೆ 1000 ಕೋಟಿ ಕೊಟ್ರು ನನ್ನ ಬಿಡಲ್ವಂತೆ. ಹೌದು. ಒಳ್ಳೆ ಕ್ವಶನ್ ಕೇಳಿದ್ದೀರಾ ಮಾರ್ಕ್ ಅವ್ರೆ. ನಮ್ಮ ಅಪ್ಪಂದು ಒಳಗಿರೋದೆಲ್ಲ ಗೊತ್ತಾಯ್ತು. ಒಬ್ರು ಹೇಳಿದ್ದಾರೆ, ನಿಮ್ಮ ಅಪ್ಪನ್ ಬ್ಯಾಂಕ್ ಬ್ಯಾಲೆನ್ಸ್ ನ ಒಂದ್ 2 ನಿಮಿಷಕ್ಕೆ 0 ಮಾಡಿ ಆಮೇಲೆ ಅವ್ರ ರಿಯಾಕ್ಷನ್ ನೋಡಿ ಅಂತೆ ನಮ್ಮಪ್ಪ. ಆಮೇಲೆ ಎಲ್ಲ ಅಂಕಲ್ ಲವ್ ಸ್ಟೋರಿ ಬರೀ ಇದೇನೆ. ನಿಮ್ ಡ್ಯಾಡಿ ದಿನಕ್ಕೆ ಎಷ್ಟು ಕುಡಿತಾರೆ, ಕುಡಿದ್ರೆ ಯಾವ ಬ್ರ್ಯಾಂಡ್ ಕುಡಿತಾರೆ ಅಂತ. ನಮ್ಮಪ್ಪ ಬಿಯರೇ ಕುಡಿಯೋದು, ಹಾಟ್ ಡ್ರಿಂಕ್ಸ್ ತಗೊಳಲ್ಲ. ಯಾವ್ದು ಡ್ಯಾಡಿ? ಕಿಂಗ್ ಫಿಶರ್. ಹೌದು. ಕಿಂಗ್ ಫಿಶರ್. ದಿನ ಏನ್ ಕುಡಿಯಲ್ಲ ನಮ್ಮಪ್ಪ, ವಾರಕ್ಕೊಂದ್ 2 ಸತಿ ಕುಡಿತೀಯ ಡ್ಯಾಡಿ? ಅಷ್ಟೇ. ಅಷ್ಟೇ, ವಾರಕ್ಕೊಂದ್ 2 ಸತಿ, ಅದು ವಾರಕ್ಕೊಂದ್ಸತಿ 1 ಬಾಟ್ಲು ಬಿಯರ್ ಕುಡಿತಾರೆ ಅಷ್ಟೇ. ಡ್ಯಾಡಿಗೆ ಮಗಳು ಮಂತ್ಲಿ ಎಷ್ಟು ದುಡ್ಡು ಕೊಡ್ತಾರೆ ಖರ್ಚಿಗೆ? ಯಾಕ ಎಕ್ಸ್ಪ್ರೆಷನ್ ಕೊಡ್ತಿದ್ಯಾ? ಆ ತರದ ನನ್ ಸೀನೆ ನನ್ ಜ್ಞಾಪಕನೇ ಇಲ್ಲ ಕೊಟ್ಟಿರೋದು. ನಾನ್ ಹಿಂಗೆ ಎಷ್ಟು ಗಿಫ್ಟ್ ಕೊಟ್ಟಿಲ್ಲ ಡ್ಯಾಡಿ. ನಿಜವಾಗ್ಲು ಬರ್ತ್ಡೇಗೆ, ವರ್ಷಕ್ಕೊಂದ್ಸತಿ ಬರ್ತ್ಡೇ ಕೊಡ್ತೀಯ, ಫಾದರ್ಸ್ ಡೇ ಕೊಡ್ತೀನಿ. ಫಾದರ್ಸ್ ಡೇ ಕೊಡ್ತೀಯ, ಕೊಡಲ್ವಾ? ವೆಡ್ಡಿಂಗ್ ಆನಿವರ್ಸರಿ ಕೊಡ್ತೀಯ. ಮತ್ತೆ ಇರೋರ್ಗೆ ಬರೀ ಅದ್ರದ್ದು ಒಂದ್ ನಯ ಪೈಸಾನು ಇಲ್ದಿರೋ ಬಡವಿ ಏನ್ ಕೊಡೋದಕ್ಕೆ? ಈಸ್ ವೆರಿ ರಿಚ್ ಗೈಸ್, ಐ ಆಮ್ ವೆರಿ ಪುವರ್. ಅದಕ್ಕೆ ಅಷ್ಟೇ. ಮೈ ಫಾದರ್ ಇಸ್ ರಿಚ್, ಐ ಆಮ್ ನಾಟ್ ರಿಚ್. ಆಮೇಲೆ ನಿಮ್ಮ ಅಪ್ಪಂಗೆ ಯಾವತ್ತು 2ನೇ ಬೇಬಿ ಬೇಕು ಅಂತ ಅನ್ಸಿಲ್ವಾ? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅನ್ಸಿಲ್ಲ, ಈಗ ಬೇಕು ಅಂತ ಅನಿಸ್ತದೆ. ಈಗ ಏನಿಗ್ ಬೇಕು ಅನ್ಸ್ತದೆ? ಸ್ಟಾರ್ಟಿಂಗ್ ಅಲ್ಲಿ ಏನಿಕ್ ಅನ್ಸಿಲ್ಲ, ಈಗ ಏನಿಕ್ ಬೇಕು ಅನ್ಸ್ತದೆ ನಿಂಗೆ? ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಸಾಕು ಅಂತ ಭಯಂಕರ ಗೌರವದಿಂದ ಹೇಳ್ತಿದ್ವಿ. ಮತ್ತೆ ಅನ್ನಿಸ್ತದೆ ಇದು ಹಾಸ್ಟೆಲ್ ಅಲ್ಲಿ ಇಲ್ಲೆಲ್ಲ ಸೇರಿಸಿದಾಗ ಇನ್ನೊಂದ್ ಮಗು ಮನೇಲಿ ಇರ್ಬೇಕಿತ್ತು ಅಂತ. ಅದು ಹೋಗ್ತಿತ್ತು ಹಾಸ್ಟೆಲ್ಗೆ. ಅವಾಗ ನೀನ್ ಬಂದ್ಬಿಡ್ತಿದ್ದಲ್ಲ. ನಾನೇನ್ ಬರ್ತಿರ್ಲಿಲ್ಲ, ಅಂತ ಆಸೆನೂ ಇಟ್ಕೋಬೇಡ. ಆಮೇಲೆ ಯಾಕೆ ನಿಮ್ನ ರೇಗಿಸ್ತಾರೆ ಅಂಕಲ್ ಯಾವಾಗ್ಲೂ ಅಂತ. ನಿಮ್ ಅಂಕಲಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಪೀಸ್ಫುಲ್ ಡ್ಯಾಡ್ ಅಂತೆ ಯಾವಾಗ್ಲೂ ಅಲ್ಲ, ಸಂಜೆ 6 ಗಂಟೆ ಮೇಲೆ. ಆಸ್ತಿ ಎಷ್ಟು ಕೊಡ್ತೀಯಾ ಅಂತ ಕೇಳ್ಬೇಕಂತೆ. ಆಸ್ತಿ ಎಲ್ಲ ನಿನಗೇನಲ್ಲ, ಎಂತ ಕೊಡೋದೇನ. ಹೌದು, ನನಗೆ ಇನ್ಯಾರು ಅಣ್ಣ ತಮ್ಮ ಇಲ್ದಿರೋದ್ರಿಂದ ಅದೊಂದು ಪ್ರಾಫಿಟ್ ಇದೆ. ಅರೆ ನಮ್ಮಪ್ಪ ಮನ್ಸ್ ಮಾಡ್ಬೇಕಷ್ಟೆ ಕೊಡೋದಕ್ಕೆ. ಏನಕ್ಕ ನೀನ್ ಅದಾಯ್ತು. ನಾನೇನಾದ್ರೂ ನಿನ್ ಪೇರೆಂಟ್ ಆಗಿದ್ರೆ ನಾನು ಹೇಳೋದೆಲ್ಲ ಕೇಳ್ತಿದ್ದ? ಕೇಳ್ತಿದ್ದೆ.
ಹೌದಾ? ಹಂಗೆ ಹೇಳೋದು ಅಫ್ಕೋರ್ಸ್. ಇಲ್ಲ ಕೇಳಲ್ಲ ಅಂತಂದ್ರೆ ನಾನು ಅದನ್ನ ಹೇಳ್ತೀನಿ ಅಲ್ವಾ? ಹೌದು. ಆ, ಆ, ಮಗ ಯಾಕೆ ಬೇಡ ಅನ್ಸಿಲ್ಲ ಆಫ್ಟರ್ ಮೀ? ಒಬ್ಬ ಹುಡ್ಗ ಮಗು ಬೇಕು ಅಂತ ಯಾಕೆ ಅನ್ಸಿಲ್ಲ ಅಂತ. ಒಬ್ಬ ಹುಡುಗ ನಾನ್ ಹುಡ್ಗಿ ಅಲ್ವಾ, ನಾನ್ ಆದ್ಮೇಲೆ ಇನ್ನೊಂದು ಹುಡ್ಗ ಮಗು ಯಾಕೆ ಬೇಕು ಅಂತ ಅನ್ಸಿಲ್ಲ ಅಂತ. ಅಲ್ಲ, ನೀನೇ ಒಂಥರ ಹುಡುಗ ಹುಡುಗಿ ತರ ಇದೆಯಲ್ಲ, ಅದಕ್ಕೇನೆ ಸಾಕು ಅನ್ಸಿದ್ದು. ಇನ್ನೊಂದ್ ಮಗ ಬೇಕು ಅಂತ ಅನ್ಸಿಲ್ವಾ? ಅನ್ಸಿಲ್ಲ. ನಮ್ಮ ಅಪ್ಪಂಗೆ ಆಕ್ಚುಲಿ ಹೆಣ್ಮಕ್ಳೇ ಜಾಸ್ತಿ ಇಷ್ಟ ಗಂಡ್ ಮಕ್ಳಿಗಿಂತ. ಆಮೇಲೆ ನಮ್ಮ ಅಪ್ಪ ಹೇಳ್ತಾರೆ ನಂಗೆ ಊರವ್ರಿಗೆಲ್ಲ ಹೆಣ್ಮಕ್ಳು ಆಗೋದು ಇಷ್ಟ, ನನಗ್ ಗಂಡು ಮಗು ಬೇಕು ಬೇಕಿತ್ತು ಅಂತ ಸುಮ್ನೆ ನನ್ನ ಕಾಲ್ ಎಳ್ಯಕ್ ಹೇಳ್ತಾರೆ. ಬಟ್ ನಮ್ಮ ಅಪ್ಪಂಗೆ ಹೆಣ್ಮಗುನೇ ಇಷ್ಟ ಗಂಡ್ ಮಗುಗಿಂತ. ಸೊ ಇದಾಗಿತ್ತು ನಮ್ಮ ಅಪ್ಪಂಗೆ ಕೇಳಿದ್ದ ಎಲ್ಲ ಕ್ವಶನ್ಸ್. ಆಲ್ಮೋಸ್ಟ್ ಎಲ್ಲ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಹೇಳೋದಿದ್ಯಾ ನಿನ್ಗೆ? ದಯವಿಟ್ಟಿಲ್ಲ, ಕ್ಲೋಸ್ ಮಾಡಿದ್ರೆ ಒಳ್ಳೇದು. ನಮ್ಮಮ್ಮ ಮುಂದೆ ಇರೋದ್ರಿಂದ ನಮ್ಮಪ್ಪ ಸ್ವಲ್ಪ ಎದ್ರುಕೊಂಡು ಆನ್ಸರ್ ಮಾಡಿದ್ದಾರೆ. ನಮ್ಮಮ್ಮ ಬೇರೆ ಅದ್ ಕೊಡಿಮ್ಮ ಇಷ್ಟು ದೊಡ್ಡ ಚಾಕ್ ಇಟ್ಕೊಂಡು ಹಿಂಗ್ ಕೂತಿದ್ರು, ಯಾರ ಹೆಸರು ಹೇಳ್ತೀಯ ನೀನು ಅಂತ. ಅದಕ್ಕೆ ಸೊ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.